ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಇದು 105ನೇ ದಿನದ ವ್ಲಾಗ್. ಬೆಳಗ್ಗೆ ಲೇಟಾಗಿದ್ದೆ, ಸೊ ನನ್ನ ಕೈ ವಿಪರೀತ ನೋವ್ತಿತ್ತು, ಹೇಳೋದ್ನಲ್ಲ ಲಾಸ್ಟ್ ವ್ಲಾಗ್, ನಿನ್ನೆ ವ್ಲಾಗಲ್ಲಿ ಬಿದ್ದು ಕೈ ಬಿದ್ದಿದ್ದೀನಿ. ಏನೋ ಅಷ್ಟು ಪೇಯ್ನ್ ಕಾಣಿಸ್ಲಿಲ್ಲ ನನಗೆ. ನೆಕ್ಸ್ಟ್ ಡೇ ಅಂದರೆ ಬೆಳಗ್ಗೆ ಎದ್ದೇಳೋಷ್ಟೊಳಗೆ ಫುಲ್ಲು ಕೈಯೆಲ್ಲ ನೋವು ತುಂಬಾ ಜಾಸ್ತಿ ಆಗಿತ್ತು ನೋವು. ಇನ್ನು ಅಷ್ಟು ಪೇಯ್ನ್ ಆಗಿದ್ದರಿಂದ ಎದ್ದು ಸಡನ್ನಾಗಿ ಏನು ಕೆಲಸನೂ ಮಾಡೋಕ್ಕಾಗಲಿಲ್ಲ. 4 ಗಂಟೆಯಲ್ಲಿ ಎಚ್ಚರಿಕೆ ಆಯಿತು, ಬಟ್ ಇನ್ನೂ ಟೈಮ್ ಇದೆ ಮಲ್ಗೋಣ ಅಂತ ಹೇಳಿ ಮಲಗಿಬಿಟ್ಟೆ. ಆಮೇಲೆ ಎದ್ದು ಆಚೆನೂ ನೀರೇನು ಹಾಕಲಿಲ್ಲ. ಮಗಳು ಎದ್ದು ಬಂದು ಸ್ನಾನಕ್ಕೆ ಹೋಗಬೇಕು ಅಂದ್ಬಿಟ್ಟು ನಾನು ಅಷ್ಟರೊಳಗಾಗಿ ಹೋಟೆಲ್ಗೆ ಹೋಗ್ಬಿಟ್ಟು ಇವತ್ತು ಕಸನೂ ಗುಡಿಸ್ದೆ. ಹೋಟೆಲ್ಗೆ ಹೋಗ್ಬಿಟ್ಟು ಏನು ಅದೆಲ್ಲ ಸಣ್ಣ ಪುಟ್ಟದು ಈರುಳ್ಳಿ ಕಟ್ ಮಾಡಿಡೋದು, ಎತ್ಕೊಂಡೋಗಿ ಕೊಡೋದು, ಎಲ್ಲದನ್ನೂ ತೊಗೊಂಡೋಗಿ ರೆಡಿ ಮಾಡಿ ಕೊಟ್ಬಿಟ್ಟು ಆಮೇಲೆ ಬಂದು ಮನೆ ಕಸ ಗುಡಿಸಿ ಪಾತ್ರೆ ಹುಚ್ಚೋಣ ಅಂತ ಹೇಳಿ ನಿಂತ್ಕೊಂಡಿದ್ದು ನಾನು. ಮಗಳು ಏನೋ ಕೆಲಸ ಮಾಡಲಿಲ್ಲ, ಅವಳಿಗೇನೋ ಹೋಮ್ವರ್ಕ್ ಇತ್ತು ಅಂದ್ಬಿಟ್ಟು ಏನೋ ಮಾಡ್ಕೋತಿದ್ಲು, ಬಟ್ ನಾನು ಹೇಳೋಕ್ಕೆ ಹೋಗಲಿಲ್ಲ. ಸೊ ಜಸ್ಟ್ ಈಗ ತಾನೇ ಟೆಸ್ಟ್ ಮುಗ್ದಿದೆ ಆ್ಯಂಡ್ ಅವಳಿಗೆ ಸ್ವಲ್ಪ ಓದೋದು ಜಾಸ್ತಿ ಇದೆ. ಈಗ 7ನೇ ಕ್ಲಾಸ್ ಆಗಿರೋದ್ರಿಂದ ಓದೋದು ಜಾಸ್ತಿ ಇದೆ. ಯಾವಾಗೂ ಕೆಲಸ ಹೇಳ್ತಾಯಿದ್ರೆ ಅವಳಿಗೂ ಕೂಡ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಜಾಸ್ತಿ ಕೆಲಸ ಹೇಳೋಕ್ಕೆ ಹೋಗೋದಿಲ್ಲ. ನಾವು ಹೇಗೆ ಆಗಿನ ಕಾಲದಲ್ಲಿ ಇರ್ತಿದ್ವಲ್ಲ ಹಾಗೇ ನನ್ನ ಮಗಳು ಕೂಡ ಆರಾಮಾಗಿರಲಿ ಅಂತ ಹೇಳಿ ನನಗೆ ಒಂದು ಮನಸ್ಸು ಅಷ್ಟೇ. ಸೊ ಜಾಸ್ತಿ ಕೆಲಸ ಮಾಡ್ಸೋಕ್ಕೆ ಇಷ್ಟ ಇಲ್ಲ, ಬಟ್ ಸಣ್ಣ ಪುಟ್ಟದೆಲ್ಲ ಮಾಡ್ತಾಳೆ. ಏನಾದರೂ ಅವರಪ್ಪ ಹೇಳಿದ್ರು ಮಾಡ್ತಾಳೆ. ಹೋಟೆಲ್ ಚಟ್ನಿ ರುಬ್ಬೋದು, ಎಮರ್ಜೆನ್ಸಿ ನನ್ನ ಕೈಯಲ್ಲಿ ಆಗ್ತಿಲ್ಲ, ನಾನೇನೋ ಬೇರೆ ಕೆಲಸದಲ್ಲಿದ್ದೀನಿ, ಹೋಗಿ ಚಟ್ನಿ ರುಬ್ಬು ಅಂದರೆ ಹೋಗಿ ಚಟ್ನಿ ಎಲ್ಲ ರುಬ್ತಾಳೆ. ಇನ್ನೇನಾದರೂ ನೀರು ಹಿಡಿಯೋದು, ಇದೆಲ್ಲ ಸಣ್ಣ ಪುಟ್ಟ ಕೆಲಸ ಮಾಡ್ತಾಳೆ. ಇನ್ನು ನಾನು ಏನದು ಪಾತ್ರೆ ಉಜ್ಜೋದಿತ್ತು ಅದೆಲ್ಲ ಪಾತ್ರೆ ಉಜ್ಕೊಂಬಿಡೋಣ, ಇನ್ನು ಕೆಲಸ ಇದಿದೆ ಅಂತ ಅಂದ್ಕೊಂಡೆ. ಸೊ ಹೋಟ್ಲಿಗೆ ಹೋಗೋಷ್ಟೊಳಗಾಗಿ ಮುಗಿಸ್ಬೇಕು ಅಂದ್ಕೊಂಡೆ, ಆದರೆ ಕೈ ನೋವು ತುಂಬ ಇದ್ದಿದ್ದರಿಂದ ಎಡಗಡೆ ಶೋಲ್ಡ್ರ್ ಬಂದು ವಿಪರೀತ ನೋವು ಸ್ಟಾರ್ಟ್ ಆಗಿತ್ತು. ಕಾಲೇನು ಪೇಯ್ನ್ ಇರಲಿಲ್ಲ ನನಗೆ, ಆದರೆ ಎಡಗಡೆ ಕೈ ಶೋಲ್ಡ್ರ್ ಮಾತ್ರ ಸಿಕ್ಕಾಪಟ್ಟೆ ನೋವು ಅಂದರೆ ನೋವು ನನಗೆ, ಅಷ್ಟು ಪೇಯ್ನು. ಅದಕ್ಕೆ ಏನು ಕೆಲಸನೂ ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ ನಾನು. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ನಾನು ಮಾಡಿಕೊಂಡು ಹೋಗ್ತಾಯಿದ್ದೆ. ಸೊ ನಿಧಾನ ಆದರೂ ಪರವಾಗಿಲ್ಲ ಅಂತ ಅಷ್ಟರೊಳಗಾಗಿ ಸಿಲಿಂಡರ್ಗಳು ಖಾಲಿ. ಅಕ್ಕ ಮನೇಲೂ ಸಿಲಿಂಡರ್ ಖಾಲಿ ಅಂತ ಫೋನು. ಹೊಸ ಸಿಲಿಂಡರ್ ತೊಗೊಂಡಿದ್ವಿ, ಅದನ್ನ ತೊಗೊಂಡೋಗಿ ಹಲ್ಲು ಹಾಕ್ಬಿಟ್ಟು ಬಂದೆ. ಬಟ್ ಗಾಡಿ ಮುಟ್ಟೋಕ್ಕೆ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ಯಾಕಂದರೆ ಮಕ್ಕಳನ್ನ ಹಾಕ್ಕೊಂಡು ಬಿದ್ದಿದ್ದಲ್ಲ, ಕಣ್ಣು ಮುಚ್ಚಿದ್ರೆ ಕಣ್ಣು ತೆಗೆದ್ರೆ ನಂಗೆ ಆ ಮಕ್ಕಳನ್ನ ಹಾಕ್ಕೊಂಡು ಬಿದ್ದಿದ್ದೇ ನನಗೆ ನೆನಪು ಬರುತ್ತೆ ಇವಾಗಲೂ ಅಷ್ಟೇ. ಸೊ ಗಾಡಿ ಓಡಿಸ್ಬೇಕಾದ್ರೆ ಸಡನ್ನಾಗಿ ಬ್ರೇಕ್ ಹಿಡಿದಾಗ ಎಲ್ಲಿ ಬಿದ್ದೋಗ್ಬಿಡ್ತೀನೋ ಅಂತ ಭಯ ಆಗ್ತಾ ಇರುತ್ತೆ. ಸೊ ಹಿಂದಿಂದೆ 2 ರೀಸೆಂಟಾಗಿ ನಡೆದಿದ್ದಲ್ವ, ಅದಕ್ಕೆ. ಇನ್ನು ನನಗೆ ಏನು ಸಣ್ಣ ಪುಟ್ಟದ ಕೆಲಸ ಇದೆ ಮಾಡೋಣ ಅಂತ ಹೇಳ್ಬಿಟ್ಟು ಇದೊಂದು ಪಾತ್ರೆ ತೊಳಿತಾ ಇದ್ದೆ. ಇನ್ನು ಕೆಂಪು ಚಟ್ನಿ ರುಬ್ಬಿರಲಿಲ್ಲ, ಕೆಂಪು ಚಟ್ನಿ ರುಬ್ಬಕ್ಕೆ ಹೋದೆ. ಆಮೇಲೆ ಹಂಗೆ ಹೋಟ್ಲ ಹತ್ರ ಹೋಗೋದು ಬರೋದು ಮಾಡಿಕೊಂಡು ನಾಷ್ಟ ಕೂಡ ಇವತ್ತು ಚಿಕ್ಕಮ್ಮ ಮನೆಯಿಂದ ಅಮ್ಮಗೆ ತಂದುಕೊಟ್ಟೆ. ನಾಷ್ಟ ತಂದುಕೊಟ್ಬಿಟ್ಟು ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಳ್ಳೋಣ, ದೇವ್ರ ದೀಪ ಹಚ್ಚೋಣ ಅಂದರೆ ಫ್ರೈಡೇ ನನಗೆ ಮುಗಿತಾನೆ ಇಲ್ಲ, ಆಗೋದೇ ಇಲ್ಲ ಫ್ರೈಡೇ. ಇನ್ನು ಇದೆಲ್ಲ ಪಾತ್ರೆ ಎಲ್ಲ ಉಜ್ಜಿ ಇಟ್ಟುಬಿಟ್ಟು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಹೋಟೆಲ್ ಹತ್ರ ಹೋಗಿ ಹೋಟೆಲೆಲ್ಲ ಜೋಡಿಸ್ಕೊಂಡು ಮನೆಗೆ ಬಂದು ಮುಲ್ಲಂಗಿ ಚಟ್ನಿ ಮಾಡೋಣ ಅಂತ ಹೇಳಿ ಇಟ್ಟೆ. ಮುಲ್ಲಂಗಿ ಚಟ್ನಿಗೆ ಮುಲ್ಲಂಗಿ, ಕಾಯಿ, ಟೊಮೆಟೊ, ಒಣಮೆಣ್ಸಿನ್ಕಾಯಿ, ಜೀರಿಗೆ, ಉಪ್ಪು, ಹುಣಸೆಹಣ್ಣು ಹಾಕಿದೆ. ಇನ್ನು ಪಡ್ಲಕಾಯಿ ಬೇಯಿಸೋಕ್ಕಿಟ್ಟಿದ್ದೆ, ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಕಡಲೆ ಬೀಜ, ಒಣಮೆಣ್ಸಿನ್ಕಾಯಿ ಫ್ರೈ ಮಾಡಿಕೊಂಡು ಬರೀ ಡ್ರೈ ರೋಸ್ಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕಿದೆ. ಇನ್ನು ಚಟ್ನಿ ರುಬ್ಬಿದಂಥ ಚಟ್ನಿಗೆ ಬರೀ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿಬಿಟ್ಟು ಒಗ್ಗರಣೆ ಕೊಟ್ಟೆ. ಸ್ವಲ್ಪ ಖಾರ ಅನ್ನಿಸ್ತಿತ್ತು, ಆದರೆ ಸ್ವಲ್ಪ ಉಪ್ಪು ಹಾಕಿ ಒಗ್ಗರಣೆ ಹಾಕಿದ್ಮೇಲೆ ಖಾರ ಕಮ್ಮಿ ಆಯಿತು. ಇನ್ನು ಒಗ್ಗರಣೆಗೆ ಬರೀ ಸಾಸಿವೆ ಹಾಕಿ ಸಿಟ್ಲಿದ್ದಾದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಬೇಯಿಸಿರೋವಂಥ ಕಾಯಿ ಹಾಕಿ ಆ ಪೌಡ್ರ್ ಹಾಕಿ ಫುಲ್ಲು ಫ್ರೈ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ತುಂಬಾ ಟೇಸ್ಟ್ ಡಿಫ್ರೆಂಟಾಗಿತ್ತು, ತುಂಬಾ ಚೆನ್ನಾಗಿತ್ತು. ಸೊ ಇದನ್ನು ನಾನು ಒಂದು ಆಲೂಗಡ್ಡೆನೂ ಹಾಕಿದ್ರಿಂದ ಇದನ್ನ ಆಲೂಗಡ್ಡೆ ಕೂಡ ಟ್ರೈ ಮಾಡ್ಬೋದು ಅಂತ ಹೇಳಿ ಅಂದ್ಕೊಂಡೆ. ತುಂಬಾ ಚೆನ್ನಾಗಿತ್ತು. ಇನ್ನು ಮಲಗಿಬಿಟ್ಟೆ, ನನ್ನ ಕೈಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತ ಏನಂದರೆ ಏನೂ ಮಾಡಿಲ್ಲ ನಾನು. ಇನ್ನು ಸಂಜೆ 6:15ಗೆ ಸ್ನಾನ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಚೋಣ ಅಂತ ಹೇಳಿಬಿಟ್ಟು ಹಳೆ ಹೂವು ಎಲ್ಲ ತೆಗೆದು ಹೂವು ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಸೊ ನನ್ನ ಡೈಲಿ ರೊಟೀನೇನೆ, ಬಟ್ ನಾನು ಚೇಂಜಸ್ ತೊಗೋತಾ ಇರ್ತೀನಿ, ಎಲ್ಲಿಂದ ಮಾಡ್ಕೋಬೇಕು ಏನು ಹೇಗೆ ಅಂತ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವಿಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಡೈಲಿ ವೀಡಿಯೋಸ್ ಮಾಡೋದಕ್ಕೆ ಒಂದು ಹುಮ್ಮಸ್ ಸಿಕ್ದಂಗೆ ಆಗುತ್ತೆ. ಹಾಗೆ ನನಗೆ ಭಾರವಿರುವ ನೋಟಿಗೆ ಇರುವ ಬೆಲೆ ಭಾವನೆಗಳಿರುವ ಮನುಷ್ಯನಿಗೆ ಇಲ್ಲ ಅಂತ. ಸೊ ನನಗೆ ಇದು ತುಂಬಾ ಇಷ್ಟ ಆಯಿತು. ನಿನ್ನೆ ಕೂಡ ನಾನು ಹಾಕಿರೋ ಕಂಟೆಂಟು
ದುಡ್ಡದು ಒಂದು ವಿಚಾರ ಬಗ್ಗೆ ಹಾಕಿದೆ. ಸೊ ಇವತ್ತು ಕೂಡ ನಾನು ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಅಂದರೆ ನೀವು ಎಷ್ಟೇ ಭಾವನೆಗಳಿಟ್ಕೊಳ್ಳಿ, ನಿಮ್ಮ ಮನಸ್ಸು ತುಂಬ ಅವ್ರ ಮೇಲೆ ಪ್ರೀತಿ ಇಟ್ಕೊಳ್ಳಿ, ನೀವು ಸಾಯೋಷ್ಟು ಜೀವ ಇಟ್ಟಿರಿ ಅವ್ರ ಮೇಲೆ, ಅವ್ರಿಗೆ ನಿಮ್ಮ ಹತ್ರ ಏನಿದೆ, ಒಡವೆ ಇದೆಯಾ, ದುಡ್ಡಿದೆಯಾ, ಕಾರ್ ಇದೆಯಾ, ಬಂಗ್ಲೆ ಇದೆಯಾ, ಅದನ್ನಷ್ಟೇ ನೋಡ್ತಾರೆ. ನಿಮ್ಮ ಪ್ರೀತಿ, ನಿಮ್ಮ ಒಂದು ವಿಶ್ವಾಸ, ಅದನ್ನು ಅವರು ನೋಡೋದೇ ಇಲ್ಲ. ಸೊ ಇದ್ರ ಅನುಭವ ತುಂಬ ಜನಕ್ಕೆ, ಇದ್ರ ಅನುಭವ ಈಗಿನ ಸಿಚುವೇಶನಲ್ಲಿ, ಇವಾಗಿರೋ ಒಂದು ಜನ್ರೇಷನ್ಗೆ, ಇವಾಗಿರೋ ಒಂದು ಇದಕ್ಕೆ ಅದು ತುಂಬಾ ಅರ್ಥ ಆಗ್ತಾ ಇರುತ್ತೆ. ಆ್ಯಂಡ್ ಇವಾಗ ಎಲ್ಲರಿಗೂ ಒಂದು ಇದು ಬಂದಿರುತ್ತೆ. ಸೊ ನಾವು ಯಾರ ಕೈ ಕೆಳಗೂ ಹೋಗಬಾರ್ದು, ನಾವು ಹೇಗೆಲ್ಲ ಇರಬೇಕು, ನಾವು ಏನೇನೆಲ್ಲ ಮಾಡ್ಕೊಬೇಕು ಅನ್ನೋದು ಇವಾಗಿನ ಕಾಲದವ್ರಿಗೆ ತುಂಬ ಚೆನ್ನಾಗಿ ಅರ್ಥ ಆಗಿರುತ್ತೆ. ಸೊ ಅದಕ್ಕಾಗಿ ಅವ್ರು ದುಡಿಯೋದಕ್ಕೆ ಕೂಡ ಸ್ಟಾರ್ಟ್ ಮಾಡಿರ್ತಾರೆ. ಇನ್ನು ದುಡ್ಡು ಅಂತೀರ, ಇವತ್ತು ಬರುತ್ತೆ ನಾಳೆ ಹೋಗುತ್ತೆ. ದುಡ್ಡಿದ್ರೆ ನಾವು ಏನು ಬೇಕಾದರೂ ಮಾಡ್ಬೋದು ಅಂದ್ಕೊತೀವಿ, ಆದರೆ ದುಡ್ಡಿದ್ರೆ ನಾವು ಏನನ್ನೂ ಮಾಡೋಕ್ಕಾಗೋದಿಲ್ಲ. ದುಡ್ಡೇ ನಮ್ಮ ಜೀವನ ಅಲ್ಲ. ಸೊ ನಾವು ಸತ್ತಾಗ ನಮ್ಮನ್ನು 4 ಜನ ನಮ್ಮ ಹಿಂದೆ ಬರೋರು 4 ಜನ, ಹಾಗೆ ನಮ್ಗೆ ಹೆಗಲು ಕೊಡೋರು 4 ಜನ ಇರಬೇಕು ಅಂತ ಹೇಳ್ತಾರೆ. ಬಟ್ ನಾವು ದುಡ್ಡಿನ ಹಿಂದೆ ಹೋಗಿ 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 ಹೇಗಾಗ್ಬಿಟ್ಟಿರುತ್ತೆ ಅಂದರೆ, ದುಡ್ಡಿದ್ರೇ ಪ್ರಪಂಚ, ದುಡ್ಡಿಲ್ಲ ಅಂದರೆ ಏನೇನೂ ಆಗೋದಿಲ್ಲ ಅಂತ. ಸೊ ಇವಾಗ ಹಾಗೇ ಇದೆ. ಅದಕ್ಕಿರೋ ಬೆಲೆ, ಅದು ಕೈಯಲ್ಲಿದ್ದಾಗ ಸುತ್ತು 100 ಜನ ಇರ್ತಾರೆ, ಒಂದು ಕೋಟೆನೇ ಇದಿರುತ್ತೆ ನಮಗೆ. ಅದೇ ಅದೊಂದು ಇಲ್ಲ ನಮ್ಮ ಕೈಯಲ್ಲಿ ಅಂದಾಗ ನಮ್ಮ ಸುತ್ತೂ ಶೂನ್ಯ ಆಗಿರುತ್ತೆ. ನಮ್ಮ ಸುತ್ತು ಯಾರಂದರೆ ಯಾರೂ ಇರೋದಿಲ್ಲ. ಸೊ ದುಡ್ಡಿಗೆ ಕೊಡೋ ಮರ್ಯಾದೆ ಆಗಿರ್ಬೋದು, ದುಡ್ಡಿನ ಜೊತೆ ಇರೋ ಒಂದು ಬಾಂಧವ್ಯ ಆಗಿರ್ಬೋದು, ಮನುಷ್ಯನ ಹತ್ರ ಇರೋದಿಲ್ಲ. ಮನುಷ್ಯನಿಗೆ ಕೊಡೋದು ಇಲ್ಲ, ಮನುಷ್ಯನ ಜೊತೆ ಇರೋದು ಇಲ್ಲ. ಸೊ ಇದು ತುಂಬಾ ಒಂದು ಹೆಂಗೆ ಹೇಳೋದು ಅಂದರೆ, ಇದನ್ನು ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಜನಗಳಿಗೆ ಜಸ್ಟ್ ದುಡ್ಡೊಂದಿದ್ರೆ ಸಾಕಪ್ಪ, ಬೇರೆ ಏನೂ ಬೇಡ ಅನ್ನೋಂಗೆ. ಇನ್ನು ದೇವ್ರನ್ನ ಕೇಳಿಕೊಂಡೆ ಹೂವು ಬೀಳ್ತಾನೆ ಇತ್ತು, ಬಟ್ ನಾನೇನಾದರೂ ನೀಟಾಗಿಟ್ಟಿಲ್ವಾ ಅಂತ ಹೇಳಿಬಿಟ್ಟು ನಾನು ಹೂವೆಲ್ಲ ನೀಟಾಗಿಟ್ಟೆ. ಕೇಳ್ಕೊಳೋದು ಒಂದೇ ಕೋರಿಕೆ, ನನ್ನ ವೀಡಿಯೋಸು ಒಳ್ಳೆ ವ್ಯೂಸ್ ಹೋಗಲಿ, ಒಂದು 50,000 to 60,000ವರೆಗೂ ವ್ಯೂಸ್ ಹೋಗಲಿ ಅಂತ ಕೇಳಿಕೊಂಡು, ಇನ್ನು ನೀರು ಹಿಡಿಯೋದಕ್ಕೆ ಅಂತ ಬಂದೆ. ಮಿಷನ್ಗೆಲ್ಲ ಹಾಕಿಬಿಟ್ಟು ನೀರು ಹಿಡಿದು ಆಚೆ ಎಲ್ಲ ತೊಳಿಬೇಕಾಗಿತ್ತು. ಸೊ ಎಲ್ಲನೂ ಹಾಗೆ ಇತ್ತು. ಇನ್ನು ಕಂಟಿನ್ಯೂ ಮಾಡೋಣ, ಫೋನ್ ಹಿಡ್ಕೊಂಡಿದ್ರೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಇಲ್ಲಿಗೆ ಈ ವ್ಲಾಗ್ನ ಇವತ್ತು ಮುಗಿಸ್ತಾ ಇದ್ದೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿ ವೀಡಿಯೋಸ್ನ ನೋಡಿ ಎಲ್ಲ ಕೆಲಸನ ಹಾಗೆ ಪೆಂಡಿಂಗ್ ಇಟ್ಟಿದ್ದೀನಿ, ಕಂಟಿನ್ಯೂ ಮಾಡ್ತೀನಿ ಈಗ. ಸೊ ಕಂಟಿನ್ಯೂ ಮಾಡೋಣ ವ್ಲಾಗ್ನ. ಸೊ ಇನ್ನು ಕಂಟಿನ್ಯೂ ಮಾಡೋಣ ವ್ಲಾಗ್ನ ಅಂತ ಹೇಳಿದೆ, ಬಟ್ ಕಂಟಿನ್ಯೂ ಏನೂ ಮಾಡ್ತಿಲ್ಲ. ಇಷ್ಟೇ ನನ್ನ ರೊಟೀನು. ಇನ್ನು ತುಂಬ ಕೆಲಸ ಪೆಂಡಿಂಗ್ ಇಟ್ಟಿದ್ದೀನಿ. ಅಕ್ಕಿಗೆ ನೀರು ಇಟ್ಟಿದ್ದೀನಿ. ಸೊ ಈಗ ಹೋಗಿ ಅಕ್ಕಿ ಇಟ್ಬಿಟ್ಟು ಪಾತ್ರೆ ಎಲ್ಲ ಉಜ್ಜಿಬಿಟ್ಟು ಆಚೆ ಎಲ್ಲ ತೊಳ್ಕೊಂಡು, ಅಕ್ಕಿ ಇಟ್ಬಿಟ್ಟು ಬಂದುಬಿಟ್ರೆ ಆಚೆ ಎಲ್ಲ ತೊಳ್ಕೊತೀನಿ, ಮುದ್ದೆಗೆ ಇಟ್ಬಿಟ್ಟು ಆಮೇಲೆ ಎಲ್ಲ ಫಸ್ಟು ಕ್ಲೀನ್ ಮಾಡ್ಕೊಂಬಿಡೋಣ ಅಂತ. ಸೊ ಒಂದೊಂದೇ ಕೆಲಸ ಮುಗಿಸ್ಕೊಳ್ತಾ ಇರೋಣ. ಇವತ್ತಿನ ವ್ಲಾಗ್ ಇಷ್ಟೇ ಕೆಲಸ ಮಾಡಿದ್ದು ಇವತ್ತು. ಸೊ ಕೈದು ಸಿಕ್ಕಾಪಟ್ಟೆ ನೋವ್ತಾ ಇದೆ, ಬಿದ್ದಿರೋದು ಹಿಂಗೆ ಬಿದ್ದಿದ್ದಲ್ವ, ವಿಪರೀತ ನೋವಿದೆ. ಸೊ 2-3 ದಿನ ಬೇಕು ಅದು ವಾಸಿ ಆಗೋದಕ್ಕೆ. ನೋಡೋಣ, ಮುಂದೆ ನೋವು ಕೂಡ ಕಮ್ಮಿ ಆಗುತ್ತೆ. ಬಟ್ ನಾನು ಟ್ಯಾಬ್ಲೆಟ್ಸ್ ಏನೂ ತೊಗೊಂಡಿಲ್ಲ. ಇನ್ನು ನೋಟಿಗಿರೋ ಭಾರವಾದ ನೋಟಿಗಿರೋ ಭಾರವಿಲ್ಲದ ನೋಟಿಗೆ ಇರುವ ಬೆಲೆ ಮನುಷ್ಯನಿಗೆ ಇಲ್ಲ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ನಾನು ಹೇಳಿದ್ದೀನಿ ವಿಡಿಯೋದಲ್ಲಿ. ಅದು ತುಂಬಾ ಸತ್ಯ ಅಲ್ವಾ. ಮನುಷ್ಯನಿಗೆ ಎಷ್ಟೇ ಭಾವನೆಗಳನ್ನ ನೀವು ಇಟ್ಕೊಂಡು ಹತ್ರ ಹೋದ್ರೂ ಕೂಡ ಆ ಮನುಷ್ಯನಿಗೆ ಬೆಲೆ ಸಿಗೋದೇ ಇಲ್ಲ. ಇನ್ನು ಭಾರ ಇಲ್ಲದಿರೋ ನೋಟು, ಒಡವೆ, ಮಾಂಗಲ್ಯ ಚೈನು, ನೆಕ್ಲೇಸು, ಕಾರು, ಒಳ್ಳೆ ಬ್ರ್ಯಾಂಡೆಡ್ ಬಟ್ಟೆ, ಇದಿದ್ರೇ ಮನುಷ್ಯನಿಗೆ ತುಂಬಾ ಮರ್ಯಾದೆ ಕೊಡ್ತಾರೆ. ಒಳ್ಳೆ ಮನೆ ಇರಬೇಕು, ಸೋಫಾ ಸೆಟ್ ಇರಬೇಕು, ಮನೆ ಮುಂದೆ ಒಂದು 2-3 ಬೈಕ್ ನಿಂತಿರಬೇಕು, ಕಾರ್ ನಿಂತಿರಬೇಕು, ಕೈಯಲ್ಲಿ ಒಂದು ಬ್ರಾಸ್ ಇರಬೇಕು, ಉಂಗುರುಗಳು ಕೈ ತುಂಬ ಇರಬೇಕು. ಇಂಥವ್ರಿಗೆ ಮರ್ಯಾದೆ ಇರುತ್ತೆ. ನೀವು ಚೆನ್ನಾಗಿ ಅಬ್ಸರ್ವ್ ಮಾಡಿ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಇದ್ರ ಬಗ್ಗೆ. ಕತ್ತಲ್ಲಿ ಕರಿಮಣಿ ಇರೋರಿಗೆ. ಆಮೇಲೆ ಏನು ಅವ್ರ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಿಲ್ಲ, ಅವ್ರೇನೂ ಕೆಲಸ ಮಾಡ್ತಿಲ್ಲ, ಆ್ಯಂಡ್ ಅವರು ದುಡ್ದಿದ್ದವ್ರು ತಿನ್ನೋದಕ್ಕೆ, ಅವರು ಸಂಸಾರ ನಡೆಸೋದಕ್ಕಷ್ಟೇ ಆಗ್ತಿದೆ ಅಂತ ಅನ್ನೋರಿಗೆ ಬೆಲೆನೇ ಇರೋದಿಲ್ಲ. ಅವ್ರಿಗೇನು ವ್ಯಾಲ್ಯೂ ಕೂಡ ಕೊಡ್ತಾ ಇರೋದಿಲ್ಲ. ಅವ್ರು ಹೋದರೆ ಕೂಡ ಹ್ಞೂ ಅಷ್ಟೇ. ಅವ್ರಿಗೆ ಅಂತಲ್ಲ, ಅವ್ರ ಮನೇಲಿರೋ ಪ್ರತಿಯೊಬ್ಬರಿಗೂ ಅದೇ ಒಂದು ಇದಾಗಿರುತ್ತೆ. ಅವರು ಸ್ವಂತದವರನ್ನ ಇನ್ಯಾರು ಬೇರೆಯವ್ರು ಬರೋದಿಲ್ಲ. ಸೊ ರಿಲೇಟಿವ್ಸೇ ಅವ್ರವ್ರ ಮನೆಗಳಲ್ಲೇ ಇದನ್ನು ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಸೊ ಅದನ್ನು ನಾವು ನೋಡಿಕೊಂಡು ನಾವೇನು ಜಿದ್ದಿಗೆ ಬೀಳ್ತೀವಿ.
ದುಡ್ಡು ದುಡಿಬೇಕು, ನಾವು ಅವರಷ್ಟಕ್ಕಿಂತ ಚೆನ್ನಾಗಿ ಇದು ಮಾಡಬೇಕು. ಅಟ್ಲೀಸ್ಟ್ ನಾವು ಅವರಷ್ಟು ಆಗಲಿಲ್ಲ ಅಂದರೆ ಕೂಡ ಅಟ್ಲೀಸ್ಟ್ ಒಂದು ಕಾರ್ ಮನೆ ಮುಂದೆ ನಿಲ್ಲಿಸ್ಬೇಕು, ಒಂದು ಮಂಗಲ ಚೈನ್ ಹಾಕ್ಕೊಬೇಕು, ಇಲ್ಲ ಇನ್ನೇನೋ ಮಾಡಬೇಕು, ಇಲ್ಲ ನನ್ನ ಮಕ್ಕಳಾದ್ರೂ ಚೆನ್ನಾಗಿರ್ಬೇಕು ಅನ್ನೋ ಒಂದು ಜಿದ್ದಿಗೆ ನಾವು ಖಂಡಿತವಾಗ್ಲೂ ಬಿದ್ದೇ ಬೀಳ್ತೀವಲ್ವ. ಸೊ ಆ ಜಿದ್ದನ್ನು ಬಿಟ್ಟು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಟು ನಮ್ಮ ಕೈಲಾದಷ್ಟು ಮಾತ್ರ ನಾವು ದುಡ್ಕೊಂಡು ಹೋಗ್ಬೇಕು ಅನ್ನೋ ನನ್ನ ಅನಿಸಿಕೆ. ಬಟ್ ನಾನು ಕೂಡ ಜಿದ್ದಿಗೆ ಬೀಳ್ತೀನಿ ಅವಾಗವಾಗ. ಅವ್ರು ಚೆನ್ನಾಗಿದೆ ನನ್ನ ಮನಸ್ಸಲ್ಲಿ ಓಡ್ತಾ ಇರುತ್ತೆ. ನನ್ನ ಅಮ್ಮನ ಕಡೆಯವರು ರಿಲೇಟಿವ್ಸ್ ಇದ್ದಾರಲ್ಲ, ಅವ್ರು ನನ್ನ ತುಂಬಾ ಕೀಳ್ಮೆಟ್ಟದಲ್ಲಿ ನೋಡ್ತಾ ಇರ್ತಾರೆ. ಸೊ ನನ್ನ ತುಂಬ ಅಂದ್ಬಿಟ್ಟಿದ್ದಾರೆ ಅವರು, ಇವಳಿಗೇನೂ ಬರಲ್ಲ, ಓದಿಲ್ಲ, SLC ಒಂದು ಸತಿ ಫೇಲ್ ಆಗಿದ್ದಾಳೆ, ಮತ್ತು ಹೂವು ಕಟ್ಟಕ್ಕೆ ಬರಲ್ಲ, ಅಡುಗೆ ಮಾಡೋಕ್ಕೆ ಬರಲ್ಲ, ಏನು ಹೋಗಿ ಉದ್ಧಾರ ಆಗ್ತಾಳೆ ಇವಳು, ಏನು ಕೆಲಸ ಮಾಡ್ತಾಳೆ, ಇವಳಿಗೆ ಏನೂ ಬರಲ್ಲ ಅಂತ ಹೇಳಿದ್ದಾರೆ ನನ್ನ. ಬಟ್ ಆದರೂ ಕೂಡ ನಾನು ಚಾಲೆಂಜಾಗಿ ಬದುಕಬೇಕು ಅಂತ ಹೇಳಿ ನಾನು ಹೋಟೆಲ್ ನಡೆಸ್ಕೊಂಡ್ವಿ. ಹೋಟೆಲ್ ಕೂಡ ಆರಾಮಾಗಿ ನಡೀತಿದೆ. ಇವಾಗ ಯಜಮಾನ್ರು ನಾನು ಇಬ್ಬರು ಸೇರಿ ನಡೆಸ್ತಾ ಇದ್ವಿ. ಸೊ ಅದನ್ನು ನೋಡ್ಕೊತೀವಿ. ಆ್ಯಂಡ್ ನಾನೇನಾದರೂ ಸಣ್ಣ ಪುಟ್ಟದ್ದು ಮಾಡ್ತಾನೆ ಇರ್ತೀನಿ. ಬಟ್ ನನ್ನ ಕೈ ಹಿಡ್ದಿಲ್ಲ ಅಂದ್ರೂ ನನಗೆ ತುಂಬ ಆಸೆ ಕಲಿಬೇಕು ಅನ್ನೋದು. ಸೊ ಅದನ್ನು ನಾನು ಏನಾದರೂ ಒಂದು ಟ್ರೈ ಮಾಡ್ತಾ ಇರ್ತೀನಿ. ನೋಡೋಣ, ಭಗವಂತನ ಇಚ್ಛೆ. ಯಾವಾಗ ನನಗೆ ಕೈ ಹಿಡಿತಾನೋ ಗೊತ್ತಿಲ್ಲ. ಕೈ ಬಿಟ್ಟಿರೋದೇ ಜಾಸ್ತಿ, ಕೈ ಯಾವುದಾದ್ರೂ ಹಿಡಿಬೋದು ಅಂತ. ಹಾಗೆ ಒಬ್ರಿಗೆ ಹೇಳೋಕ್ಕೂ ಮುಂಚೆ ನಾನು ಫಸ್ಟು ರೆಡಿ ಅದನ್ನು ಪ್ರಿಪೇರ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಬಟ್ ನನಗನ್ಸಿದ್ದನ್ನ ನಾನು ಶೇರ್ ಮಾಡ್ತಾ ಇರ್ತೀನಿ. ನಾನು ಹೇಗೆ ಅಂದರೆ, ನಾನು ಸಿಕ್ಕಾಪಟ್ಟೆ ಹಠ ಮಾಡ್ತಿದ್ದೆ ಮುಂಚೆ, ಈಗ ಕಮ್ಮಿ ಆಗಿದೆ. ಇದನ್ನು ನಾನು ಮಾಡಬೇಕು ಅಂದರೆ ನಾನು ಮಾಡಿಬಿಡ್ಬೇಕು, ಹಾಗಿದ್ದೆ. ಬಟ್ ಸ್ವಲ್ಪ ಡೌನ್ ಆಗಿದ್ದೀನಿ. ಮತ್ತೆ ಚಾಲೆಂಜಾಗಿ ತೊಗೋಬೇಕು, ಮತ್ತೆ ಯಾರ ಮುಂದೆನೂ ತಲೆ ತಗ್ಗಿಸ್ಬಾರ್ದು ಅಂತ ಸ್ಟ್ರಾಂಗಾಗಿ ಅಂದ್ಕೋತೀನಿ. ಯಾವಾಗಿಂದ ಅದನ್ನ ಜಾರಿಗೆ ತರ್ತೀನೋ ನನಗೆ ಗೊತ್ತಿಲ್ಲ. ಪ್ಲ್ಯಾಂಡಾಗಿ ನಾನು ನಡೀತಾ ಇರುತ್ತೆ, ನನ್ನದು ಪ್ಲ್ಯಾನ್ಡ್ ಯಾವುದೂ ನಡೆಯೋದಿಲ್ಲ. ಸೊ ಇವತ್ತಿನ ಡೈಲಿ ರೂಟೀನ್ ಇಷ್ಟೇ. ತುಂಬ ಕೆಲಸ ಪೆಂಡಿಂಗ್ ಇಟ್ಟಿದ್ದೀನಿ. ಬೇಗ ಕೆಲಸ ಮುಗಿಸ್ಕೊಬೇಕು. ಊಟ ಹಾಕಬೇಕು, 8:30 ಆಗ್ತಿದೆ. ಹಾರ್ಟ್ ಪೇಷಂಟ್ ಅಮ್ಮಗೆ ಊಟ ಹಾಕಬೇಕು. ಯಜಮಾನ್ರು ಮನೆಗೆ ಬಂದಿದ್ದಾರೆ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಾಳೆ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಬೈ ಬಾಯ್.